ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವ್ಯಕ್ತಿಯೊಬ್ಬರ ಬರ್ಬರ ಹತ್ಯೆ ಆಗಿರುವ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ವ್ಯಕ್ತಿಯ ಕೈಕಾಲು ತಲೆಯನ್ನೆಲ್ಲ ಕತ್ತರಿಸಿ ನದಿಗೆ ಎಸೆಯಲಾಗಿದೆ. ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಬೆಚ್ಚಿ ಬೀಳುವಂತಹ ಘಟನೆ. ವ್ಯಕ್ತಿಯೊಬ್ಬರನ್ನ ಬರ್ಬರವಾಗಿ ಕೊಲೆ ಮಾಡಿ ಅವರ ದೇಹದ ಭಾಗಗಳನ್ನು ತುಂಡು ತುಂಡು ಮಾಡಿ ನದಿಗೆ ಎಸೆದಿರುವಂತಹ ಘಟನೆ ಇದೀಗ ವರದಿಯಾಗಿದೆ. ಕೊಲೆ ಮಾಡಿ ತುಂಡು ತುಂಡಾಗಿ ಕತ್ತರಿಸಿ ಬಿಸಾಕಿರುವ ಶಂಕೆ ಇಲ್ಲಿ ವ್ಯಕ್ತವಾಗಿದೆ. ಸುಮಾರು 30ರಿಂದ 40 ವರ್ಷ ಪ್ರಾಯದ ವ್ಯಕ್ತಿ ಇರಬಹುದೇನು ಅಂತ ಅನಿಸುತ್ತೆ ಆ ಮೃತದೇಹದ ಅವಶೇಷಗಳನ್ನು ನೋಡಿದಾಗ. ತಲೆ, ಎಡ ಮುಂಗೈ, ಬಲ ಕೈ, ಉಳಿದ ಭಾಗಗಳೆಲ್ಲಿದೆ ಗೊತ್ತಿಲ್ಲ. ಒಂದಿಷ್ಟು ಭಾಗಗಳು ನದಿಯ ತಟ್ಟದಲ್ಲಿ ತೇಲಾಡ್ತಾ ಇವೆ. ನೋಡಿ, ಗಮನಿಸ್ತಾ ಇದ್ದೀರಿ. ಕೈ, ಹಸ್ತ ಇದೆ, ತಲೆ ಇದೆ, ಮುಂಗೈ ಇದೆ, ಕಾಲಿದೆ. ಯಾರು ಇವರು ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಸುಮಾರು 30ರಿಂದ 40 ವರ್ಷ ಪ್ರಾಯ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ. ಬಟ್ ನಿಖರವಾಗಿ ಇಂಥವರೇ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾವುದಾದ್ರೂ ಕೊಲೆ ಆಗಿದೆಯಾ ಅಥವಾ ಯಾವುದಾದ್ರೂ ಮಿಸ್ಸಿಂಗ್ ಕೇಸಸ್ ಇದೆಯಾ ಅಂತ ಪೊಲೀಸರು ಈಗ ಸಿಕ್ಕಿರುವ ವ್ಯಕ್ತಿಯ ಗುರುತು ಪತ್ತೆ ಹಚ್ಚೋ ಕೆಲಸವನ್ನು ಮಾಡ್ತಿದ್ದಾರೆ. ಬಟ್ ತಲೆ, ಕೈ, ಕಾಲು ಮಾತ್ರ ಸಿಕ್ಕಿದೆ. ದೇಹದ ಉಳಿದ ಭಾಗಗಳು ಎಲ್ಲಿವೆ, ಅದನ್ನು ಎಲ್ಲಿ ಮುರಿದು ಹಾಕಿದ್ದಾರೆ ಅಥವಾ ಎಲ್ಲಿ ತುಂಡರಿಸಿ ಬಿಸಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಇಲ್ಲ. ಬಟ್ ಈ ಏನು ದೇಹದ ಬೇರೆ ಬೇರೆ ಭಾಗಗಳು ಸಿಕ್ಕಿವೆ, ಅದು ಹಲವು ಕಥೆಗಳನ್ನು ಹೇಳ್ತಾ ಇವೆ. ಪ್ರೇಮ್ ಕುಮಾರ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರೇಮ್ ಕುಮಾರ್, ನೋಡಿದ್ರೆ ಬಹಳ ಬರ್ಬರವಾದ ಹತ್ಯೆ ಮತ್ತು ವೆರಿ ಪ್ಲಾನ್ಡ್ ಮರ್ಡರ್ ತರ ಕಾಣ್ತಾ ಇದೆ. ಎಲ್ಲಿದು ಪತ್ತೆ ಆಗಿರೋದು, ಏನೇನು ಅಪ್ಡೇಟ್ಸ್ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ರುಂಡ ಮುಂಡ ಬೇರೆ ಮಾಡಿ ಮತ್ತೆ ಕೈ ಕಾಲುಗಳನ್ನ ಬೇರೆ ಮಾಡಿ ಕೆರೆಗೆ ಎಸೆದು ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಮೈಸೂರು ಜಿಲ್ಲೆ ಯಮನಹಳ್ಳಿ ಒಂದು ಕೆರೆಯ ಪಕ್ಕದಲ್ಲಿ ಸಿಕ್ಕಿರುವಂತದ್ದು. ನಿನ್ನೆಯಷ್ಟೇ ಕೂಡ ಯಾರೋ ಕೆರೆಯ ಪಕ್ಕದಲ್ಲಿ ಯಾರೋ ಸಂಚಾರಕ್ಕೆ ದಾರಿ ಮಾಡಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಕೈ ಕಾಲು ಮತ್ತೆ ರುಂಡ ಪತ್ತೆಯಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಒಂದು ಮಡಕೆ ಯಮನಹಳ್ಳಿ ಸಮೀಪದಲ್ಲಿರುವಂತಹ ಒಂದು ಕೆರೆಯಲ್ಲಿ ಒಂದು ಸ್ಥಳಕ್ಕೆ ಒಂದು ಪೊಲೀಸರು ಪೊಲೀಸರು ಬಂದು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಕೈ ಕಾಲು ಪಟ್ಟಗಳನ್ನು ಕೂಡ ತಡಕ್ಕೆ ಹಚ್ಚಿರುವಂತದ್ದು. ಯಾವ ವ್ಯಕ್ತಿಗಳು ಪ್ರೀತಿ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಇದಾಗಿರುವಂತದ್ದು. ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಮಾಹಿತಿಗೆ.